ಭಾರಿ ಮಳೆಯಿಂದಾಗಿ ನಿಯಂತ್ರಣ ತಪ್ಪಿದಂತಹ ಒಂದು ಕಾರು ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನ ಕವಿಕಲ್ ಗುಂಡಿ ಬಳಿಯಲ್ಲಿ ನಡೆದಂತಹ ಘಟನೆ ಇದು. ಚಂದ್ರದ್ರೋಣ ಪರ್ವತ ಶ್ರೇಣಿಯ ಕವಿಕಲ್ ಗುಂಡಿ ದತ್ತಪೀಠಕ್ಕೆ ತೆರಳುವಂತಹ ಮಾರ್ಗದಲ್ಲಿ ಈ ಕಾರು ಪಲ್ಟಿಯಾಗಿದೆ. ಕಾರಿನಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಕಾರು ಪಲ್ಟಿ ಹೊಡೆದಿರುವ ಪಕ್ಕದಲ್ಲೇ ಪ್ರಪಾತ ಕೂಡ ಇತ್ತು. ಹೀಗಾಗಿ ಅದೃಷ್ಟವಶಾತ್ ಒಂದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಸ್ಥಳಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ತೆರವು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಇನ್ನು ಸಹಜವಾಗಿ ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ಕಾರು ಪಲ್ಟಿಯಾಗಿರೋದ್ರಿಂದಾಗಿ ಇಡೀ ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಂದ್ರದ್ರೋಣ ಪರ್ವತ ಶ್ರೇಣಿಯ ಕವಿಕಲ್ ಗುಂಡಿ ಬಳಿಯಲ್ಲಿ ಒಂದು ಕಾರು ಪಲ್ಟಿಯಾಗಿದೆ. ದತ್ತಪೀಠಕ್ಕೆ ತೆರಳುವ ಮಾರ್ಗದಲ್ಲಿ ಕಾರು ಪಲ್ಟಿಯಾಗಿದೆ. ಹೀಗಾಗಿ ಕಾರಿನಲ್ಲಿ ಇದ್ದವರಿಗೆ ಒಂದೆಡೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಈ ಅಪಘಾತ ಉಂಟಾಗಿದ್ದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ನಲ್ಲಿ ಸಿಲುಕಿ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದರೆ ಸಹಜವಾಗಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದೊಂದೇ ವಾಹನಗಳಿಗೆ ಹೋಗೋದಕ್ಕೆ ಮಾತ್ರ ಅವಕಾಶ ಇದೆ. ಹೀಗಿರಬೇಕಾದ್ರೆ ಸಹಜವಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಜನ ಪರದಾಡ್ತಾ ಇರಬೇಕಾದ್ರೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಬಂದರು. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಟ್ರಾಫಿಕ್ ತೆರವುಗೊಳಿಸೋದಕ್ಕೆ ಅಂತ ಮುಂದಾಗಿದ್ದಾರೆ. ಇನ್ನು ಎರಡು ಮಠಗಳ ನಡುವೆ ಎದುರಾಗಿದ್ದಂತಹ ಮುನಿಸಿಗೆ ಸಂಬಂಧಪಟ್ಟಂತೆ ಎರಡು ಮಠಗಳ ಸ್ವಾಮೀಜಿಗಳು ಈಗ ಮುನಿಸು ಮರೆತು ಒಂದಾದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಸಮಾಗಮರಾದಂತಹ ಇಬ್ಬರು ಸ್ವಾಮೀಜಿಗಳು, ಇದೊಂದು ಅಪರೂಪದ ಘಟನೆ. ಸಮಾವೇಶದಲ್ಲಿ ಒಟ್ಟಿಗೆ ಪಂಚಮಸಾಲಿ ಮಠದ ಸ್ವಾಮೀಜಿಗಳು ಕೊಪ್ಪಳದ ಕಾರಟಗಿ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಂಡುಬಂದಿದ್ದಾರೆ. ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ವಚನಾನಂದ ಸ್ವಾಮೀಜಿಗಳು ಇಬ್ಬರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಒಟ್ಟುಗೂಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಬ್ಬರು ಶ್ರೀಗಳು ಒಬ್ಬರ ಮೇಲೆ ಒಬ್ಬರು ಸಿಟ್ಟಾಗಿದ್ದರು. ಅದೇ ರೀತಿಯಾಗಿ ಎರಡು ಮಠಗಳ ನಡುವೆ ಒಂದು ರೀತಿ ಸಂಘರ್ಷ ಏರ್ಪಟ್ಟಿತ್ತು. ಇದಾದ ಬಳಿಕ ಸಮಾಜದ ಮುಖಂಡರು ಒಂದೇ ವೇದಿಕೆಯ ಕಾರ್ಯಕ್ರಮದಲ್ಲಿ ಇಬ್ಬರನ್ನ ಆಹ್ವಾನಿಸಿ ಇಬ್ಬರ ನಡುವೆ ಇದ್ದಂತಹ ಮುನಿಸನ್ನು ದೂರಗೊಳಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇಬ್ಬರು ಸ್ವಾಮೀಜಿಗಳಿಗೆ ಒಂದೇ ಹಾರವನ್ನು ಹಾಕಿ ಇಬ್ಬರು ಸ್ವಾಮೀಜಿಗಳ ನಡುವೆ ಎದುರಾಗಿದ್ದಂತಹ ಮುನಿಸು ಸಂಘರ್ಷಕ್ಕೆ ಮುಲಾಮು ಹಚ್ಚಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ವಚನಾನಂದ ಸ್ವಾಮೀಜಿಗಳು ಇಬ್ಬರನ್ನ ಪಂಚಮಸಾಲಿ ಸಮಾಜದ ಮುಖಂಡರು ಒಟ್ಟುಗೂಡಿಸಿದ್ದಾರೆ. ಇಬ್ಬರು ಶ್ರೀಗಳು ಒಟ್ಟಾಗಿದ್ದನ್ನು ಕಂಡು ಸಮಾಜದ ಜನರು ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಭಾಗಿಯಾಗಿದ್ದರು. ಮಾಜಿ ಸಂಸದ ಕರಡಿ ಸಂಗಣ್ಣ ಅವರು ಭಾಗಿಯಾಗಿದ್ದರು. ಶಿವರಾಮೇಗೌಡ, ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ಕೂಡ ಭಾಗಿಯಾಗಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಇಬ್ಬರು ಸ್ವಾಮೀಜಿಗಳು ಒಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಇಬ್ಬರ ನಡುವೆ ವಾಕ್ಸಮರ ಕೂಡ ಆರಂಭವಾಗಿತ್ತು. ಮತ್ತೊಂದೆಡೆ ಇಬ್ಬರು ಸ್ವಾಮೀಜಿಗಳ ನಡುವೆ ಅಸಮಾಧಾನ ಕೂಡ ಉಂಟಾಗಿತ್ತು. ಈಗ ಪಂಚಮಸಾಲಿ ಸಮಾಜದ ನಾಯಕರು ಇಬ್ಬರು ಸ್ವಾಮೀಜಿಗಳ ನಡುವಿನ ಮುನಿಸು ದೂರ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಇಬ್ಬರು ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ
ಸಂತೋಷ್, ಏನಂತಂದ್ರೆ ಇದೀಗ ರಾಜ್ಯದಲ್ಲಿ 2A ಪಂಚಮಶಾಲೆ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವ ವಿಚಾರವಾಗಿ ಇಬ್ಬರು ಸ್ವಾಮೀಜಿ ಅಂದ್ರೆ ಪಂಚಮಶಾಲೆ ಸಮುದಾಯದ 2 ಪೀಠಗಳಾದ ಸ್ವಾಮೀಜಿಗಳು ಜೊತೆಗೂಡಿ ಪಾದಯಾತ್ರೆ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ಇದ್ದಾಗ ದೊಡ್ಡ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡಲ ಸಂಗಮದ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ, ಅದರ ಜೊತೆಗೆ ಹರಿಹರ ಪೀಠದ ಏನು ವಚನಾನಂದ ಸ್ವಾಮೀಜಿ ಇವರು ಕೂಡ ಸೇರ್ಕೊಂಡು ಪಾದಯಾತ್ರೆ ಮಾಡಿದ್ರು. ಅದಾದ ಬಳಿಕ ಇಬ್ಬರ ಸ್ವಾಮೀಜಿಯವರಿಗೆ ಪರಸ್ಪರ ಮುನಿಸು ಶುರುವಾಗಿತ್ತು. ಯಾಕಂದ್ರೆ ಕೆಲವೊಂದಿಷ್ಟು ಸರ್ಕಾರದ ಪರವಾಗಿ ವಚನ ಸ್ವಾಮೀಜಿ, ಆಗಿನ ಸರ್ಕಾರದ ಪರವಾಗಿ ವಚನ ಸ್ವಾಮೀಜಿ ಬ್ಯಾಟಿಂಗ್ ಬೀಸ್ತಾ ಇದ್ರೆ, ಇಲ್ಲ ಆಗಿನ ಸರ್ಕಾರ ವಿರುದ್ಧ ಸ್ವತಃ ಇವನು ಕೂಡಲ ಸಂಗಮ ಸ್ವಾಮೀಜಿ ಕೂಡ ವಾಗ್ದಾಳಿ ಮಾಡ್ತಾ ಇದ್ರು. ಇಬ್ಬರ ಸ್ವಾಮೀಜಿ ನಡುವೆ ಒಂದು ಪರಸ್ಪರವಾಗಿ ಅಸಮಾಧಾನ ಮೂಡಿತ್ತು ಮತ್ತು ಮುನಿಸನ್ನ ಮುಂದುವರಿದಿತ್ತು. ಇಬ್ಬರು ಸಮಾಜದ ಸ್ವಾಮಿಗಳನ್ನ ಕೂಡಿಸ್ಬೇಕಂತೇಳಿ ಪಂಚಮಶಾಲೆ ಸಮುದಾಯದ ನಾಯಕರು ಮತ್ತು ಜನಪ್ರತಿನಿಧಿಗಳು ಎಷ್ಟೋ ಹರಸಾಹಸ ಪಟ್ಟರು ಕೂಡ ಇಬ್ಬರು ಇಬ್ಬರು ಸ್ವಾಮೀಜಿ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಕೂಡ ಹಿಂದೇಟ ಆಗ್ತಾ ಇದ್ರು. ಆದ್ರೆ ಇದೀಗ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಅಲ್ಲಿ ಪಂಚಮಶಾಲೆ ಸಮುದಾಯದ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮ ಮತ್ತು ಪಂಚಮಶಾಲೆ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸ್ವತಃ ಇದೀಗ ಈ ಪಂಚಮಶಾಲೆ ಸಮುದಾಯದ ನಾಯಕರು ಸೇರ್ಕೊಂಡು ಇಬ್ರು ಸ್ವಾಮೀಜಿಗಳಿಗೆ ಮಾತುಕತೆ ನಡೆಸಿದ್ದಾರೆ. ಇಲ್ಲ, ನೀವಿಬ್ರು ಒಟ್ಟಿಗೆ ಕಾಣಿಸ್ಕೋಬೇಕು. ಯಾಕಂತಂದ್ರೆ ಇದೀಗ ರಾಜ್ಯದಲ್ಲಿ 2A ಮೀಸಲಾತಿ ಕೊಡುವ ವಿಚಾರವಾಗಿ ಬಹಳಷ್ಟು ಸರ್ಕಾರ ಹಿಂದೇಟ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇಲ್ಲ, 2A ಮೀಸಲಾತಿ ಕೊಡ್ತಾ ಇಲ್ಲ. ಅದರ ಜೊತೆಗೆ ನೀವು ಸಮಾಜದಲ್ಲಿ ಅತ್ತ ಕಡೆ ನೀವು ಹೋರಾಟ ಮಾಡಿದ್ರೆ ಇತ್ತ ಕಡೆ ಹೋರಾಟ ಮಾಡಿ ಬೇರೆ ಬೇರೆ ಗುರ್ಸ್ಕೊಂಡ್ರೆ ಖಂಡಿತಲೂ ಕೂಡ ಸಮಾಜ ಒಡಕು ಕಾಣಿಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಇಬ್ಬರು ಸ್ವಾಮೀಜಿಗಳು ನೀವು ಒಂದಾದ್ರೆ ಮಾತ್ರ ನಮಗೆ 2A ಮೀಸಲಾತಿ ಸಿಗುತ್ತೆ ಅಂದ್ಕೊಂಡು ಬಹಳಷ್ಟು ಇಬ್ಬರ ಸ್ವಾಮೀಜಿಗಳ ಜೊತೆ ಮಾತುಕತೆ ನಡೆಸಿ ಇಬ್ಬರನ್ನ ಇದು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತೆ ಕಾರಟಗಿ ಸಮಾಜದ ಪಂಚಮ ಸಮುದಾಯದ ನಾಯಕರು ಮಾಡಿರುವಂತದ್ದು. ಅದ್ರ ಜೊತೆಗೆ ಇಬ್ಬರ ಸ್ವಾಮೀಜಿಗಳ ಜೊತೆಗೂಡಿ ಅವರಿಗೆ ಒಂದೇ ಹಾರ ಹಾಕುವ ಮೂಲಕ ಇಲ್ಲ, ಸಮಾಜ ಯಾವತ್ತು ಒಡಕಲ್ಲ, ಒಂದೇ ಎನ್ನುವ ಸಂದೇಶ ಸಾರುವ ನಿಟ್ಟಿನಲ್ಲಿ ಇದೀಗ ಪಂಚಮಶಾಲೆ ಸಮಾಜದ ನಾಯಕರು ಮಾಡಿರುತ್ತದೆ. ಆದ್ರೆ ಇಬ್ಬರು ಸ್ವಾಮೀಜಿಗಳು ಪರಸ್ಪರವಾಗಿ ಸ್ವಾಗತ ಮಾಡಿಕೊಂಡ್ರು, ಇಬ್ರು ಕೂಡ ಮಾತನಾಡಿಕೊಂಡ್ರು. ಆದ್ರೆ ಈ ಸಮಾಜದ